ಸರ್, ಅಲ್ಲ, ಎಲ್ಲ ಸಿನಿಮಾದಲ್ಲೂ ಡೆಡಿಕೇಶನ್ ಇಸ್ ಈಕ್ವಲ್. ನಾನು ಹೇಳಿದ್ನಲ್ಲ, ಅಲಾಂಗ್ ವಿತ್ ದಟ್ ಆ್ಯಕ್ಟರ್ ಯಾವಾಗಲೂ ಲಾಸ್ಟಿಗೆ ಬರೋದು ನನ್ನ ಅಭಿಪ್ರಾಯ. ನಾನು ಟೆಕ್ನಿಕಲ್ ಆಸ್ಪೆಕ್ಟ್ಸಲ್ಲೂ ಸಾಕಷ್ಟು ವರ್ಕ್ ಮಾಡಿದ್ದೀನಿ, ಸಿನಿಮಾದಲ್ಲೇ ತಿಳ್ಕೊಂಡಿದ್ದೀನಿ, ಅದ್ರ ಬಗ್ಗೆನೂ ಇಂಟ್ರೆಸ್ಟ್ ಇದೆ, ಪ್ರೊಡಕ್ಷನ್ನು ಮಾಡಿದ್ದೀನಿ. ನಾನು ಎಲ್ಲ ಮಾಡ್ದೆ, ನಾನು ತಿಳ್ಕೊಂಡಿದ್ದು ದ ಆ್ಯಕ್ಟರ್ ಇಸ್ ದಿ ಲಾಸ್ಟ್ ಥಿಂಗ್, ಇಸ್ ದಿ ಫೇಸ್ ವ್ಯಾಲ್ಯೂ ಆ್ಯಂಡ್ ಸಿನಿಮಾದಲ್ಲಿ ಲಾಸ್ಟಿಗೆ ಬರೋಂಥ ಒಂದು ಎಲಿಮೆಂಟ್ ಅದು. ಬಟ್ ಆ ಆ್ಯಕ್ಟರಿಗೆ ತಂದು ಕೊಡೋದಕ್ಕೆ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಆಗಬೇಕಲ್ಲ. ಇಟ್ ಆಲ್ ಕಮ್ಸ್ ಫ್ರಮ್ ಡೈರೆಕ್ಟರ್, ರೈಟರ್, ಮ್ಯೂಸಿಕ್ ಡೈರೆಕ್ಟರ್. ಸೊ ನಾನು ಹಿಂದಿನ ಸಿನಿಮಾಗಳಲ್ಲೂ ಡೆಡಿಕೇಶನ್ ಇತ್ತು. ಇಫ್ ಇಟ್ ಅಲ್ಲಿ ಫೇಲ್ ಆಗಿದೆ ಅಂದರೆ ಆ ಹಿಂದೆ ಬರಬೇಕಾಗಿರ್ತಕ್ಕಂಥ ಫೌಂಡೇಶನ್, ಫಂಡಮೆಂಟಲ್ ಆಸ್ಪೆಕ್ಟ್ಸ್ನಲ್ಲಿ ಮೋಸ್ಟ್ಲಿ ಎಡಿರ್ಬೋದು. ಡೆಡಿಕೇಶನ್ ಈಸ್ ಆಲ್ವೇಸ್ ದ ಸೇಮ್. ಫಸ್ಟ್ ಸಿನಿಮಾಯಿಂದ ಹಿಡಿದು ಇವತ್ತು ಆ್ಯಕ್ಚುಲಿ ಚಾಲೆಂಜಸ್ ಜಾಸ್ತಿ ಆಗುತ್ತೆ. ಈಗ ಫಸ್ಟ್ ಸಿನಿಮಾದಲ್ಲಿ ಗೊತ್ತಿಲ್ಲ, ಅದು ಹೆಂಗೋ ಒಂದು ದೇವರ ಆಶೀರ್ವಾದನೋ ನಮ್ಮ ಹಣೆ ಬರನೋ ಏನೋ ಒಂದು ವರ್ಕ್ ಆಗೋಯ್ತು. ಅದಾದಮೇಲೆ ನಮ್ಮ ಮೇಲೆ ಕಣ್ಣು ಬಿದ್ದು ಚಾಲೆಂಜಸ್ ಸ್ಟಾರ್ಟ್ ಆಗುತ್ತಲ್ಲ. ನನ್ನ ಮಗಂದು ಆ ಸಿನಿಮಾ ಏನೋ ಲಕ್ ಬೈ ಲಕ್ ಆಯಿತು, ಇದು ನೋಡೋಣ ಇದು ನೋಡೋಣ. ಇದು ಪ್ರತಿ ಸಲ ಎಂಥ ದೊಡ್ಡ ಸೂಪರ್ ಸ್ಟಾರ್ ಆದರೂ ಒಂದು ಹಿಟ್ ಕೋರ್ಟ್ ಮೇಲೆ ಇನ್ನೂ ಜಾಸ್ತಿ ಆಗುತ್ತೆ. ಅದರಲ್ಲೂ 2-3 ಫ್ಲಾಪ್ ಆಯಿತು ಅಂದ್ಕೊಳ್ಳಿ, ಮತ್ತೆ ಎದ್ದು ಬರೋದಿದೆಯಲ್ಲ, ಅದು ಬಹಳ ಕಷ್ಟ. ಸೊ ಡೆಡಿಕೇಶನ್ ಈಸ್ ನೆವರ್ ಎಂಡಿಂಗ್. ಪ್ರತಿ ಸಿನಿಮಾಯಿಂದನೂ ಜಾಸ್ತಿ ಆಗ್ತಾ ಹೋಗುತ್ತೆ ಹೊರತು, ಓಕೆ ನಾನು ಈಗ ಗೆದ್ದಿದ್ದೀನಿ, ಈ ಪರ ಇಲ್ಲಿಗೆ ಸ್ವಲ್ಪ ಹಗುರವಾಗಿ ಮಾಡ್ಬೋದು ಅಂತಂದರೆ ಅವನು ಹೋದ. ನಾನು ಜಾಗ ಖಾಲಿ ಮಾಡಿ ನಾನು ವಾಪಸ್ ನಾನು ಊರಿಗೆ ಹೋಗ್ಬೇಕಷ್ಟೆ. ನಾನು ಮತ್ತೆ ಇನ್ನೊಂದು 10 ವರ್ಷ 20 ವರ್ಷ ಇಲ್ಲಿರಬೇಕು ಅಂದರೆ ಹಿಂದಿನ ಸಿನಿಮಾಕ್ಕಿಂತ ಜಾಸ್ತಿ ಮಾಡಲೇಬೇಕು ನಾನು. ಹಾಂ ಇಲ್ಲ, ಅದು ಫಸ್ಟ್ ಸಿನಿಮಾಯಿಂದನೂ ಗೊತ್ತಿರೋಂಥ ವಿಚಾರನೇ. ಕೃಷ್ಣಲೀಲಾ ಸಿನಿಮಾ ನಾನು 2014 ಪ್ರೊಡ್ಯೂಸ್ ಮಾಡಿದ್ದು. ಹೌದು 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 100%. ಇವಾಗ ಅದೇ ಫೈನಲ್ ಚಾಲೆಂಜ್ ಫಾರ್ ದಿ ಪ್ರೊಡ್ಯೂಸರ್ ಇಸ್ ವೆರಿ ಹ್ಯೂಜ್, ನಾಟ್ ಆನ್ ಈಸಿ ಟಾಸ್ಕ್. ನಾನು ಎಲ್ರಿಗೂ ಅದೇ ಹೇಳ್ತೀನಿ, ಯಾರೇ ಸಿನಿಮಾ ಪ್ರೊಡ್ಯೂಸ್ ಮಾಡೋಕ್ಕೆ ಬಂದರೆ ನೀವು ದಯವಿಟ್ಟು ಮಾನಸಿಕವಾಗಿ ಮತ್ತು ಆರ್ಥಿಕವಾಗಿ ಸ್ಟ್ರಾಂಗ್ ಇಲ್ಲಾಂದರೆ ದಯವಿಟ್ಟು ಸಿನಿಮಾ ಮಾಡೋಕ್ಕೆ ಬರಬೇಡಿ. ಇಟ್ ಇಸ್ ಅ ಕ್ಲಿಯರ್ ಸ್ಟೇಟ್ಮೆಂಟ್. ಇವತ್ತಿನ ಪರಿಸ್ಥಿತಿ ನೀವು ಹೇಳಿದ್ದು 100% ನಿಜ. ಫೈನಲಿ ಒಬ್ಬ ಪ್ರೊಡ್ಯೂಸರ್ ಲಾಸ್ಟ್ ಮೂಮೆಂಟ್ವರೆಗೂ ಒಬ್ಬ ಹೀರೋ ಆಗಿ, ಮೇನ್ ವಾರಿಯರ್ ಆಗಿ, ಅವ್ನು ಕ್ಯಾಪ್ಟನ್ ಥರ ಇವತ್ತು ನಿಲ್ಲಬೇಕಾದಂಥ ಪರಿಸ್ಥಿತಿ ಬಂದಿದೆ. ಹಂಗಿದ್ರೆ ಮಾತ್ರ ಒಂದು ಸಿನಿಮಾ ಆಗೋಕ್ಕೆ ಸಾಧ್ಯ. ದಟ್ ಈಸ್ 100% ಟ್ರೂ, ನೋ ಡೌಟ್. ಹಾಂ ಅಜಯ್ ಸರ್, ಅಲ್ಲ, ಆಡಿಯನ್ಸ್ನ ಸ್ಯಾಟಿಸ್ಫೈ ಮಾಡೋದು ಬಹಳ ಕಷ್ಟಕರವಾದಂಥ ವಿಚಾರ. ಬಿಕಾಸ್ ಇವತ್ತು ನಾನು ಸೋಷಿಯಲ್ ಮೀಡ್ಯಾದಲ್ಲಿ ನೋಡ್ತಾ ಇದ್ರೆ ನಿಮಗೆ ಇವತ್ತು AI ಟೂಲ್ಸ್ ಆಗಲಿ, ಮೊಬೈಲ್ನಲ್ಲೇ ನೀವು ಎಡಿಟ್ ಮಾಡ್ಬೋದು, ಸಾಕಷ್ಟು ಟೆಕ್ನಾಲಜಿ, ಇಟ್ ಈಸ್ ವೆರಿ ಹ್ಯಾಂಡಿ. ಪ್ರತಿಯೊಬ್ಬರು, ನನಗೆ ಗೊತ್ತಿಲ್ಲ, ಈಗ ಎದುರುಗಡೆ ಕೂತ್ಕೊಂಡ್ರೆ ಒಬ್ಬ ಚಿಕ್ಕ ಹುಡುಗ, ಒಬ್ಬ 15 ವರ್ಷದ ಹುಡುಗ, ನನಗಿಂತ ಜಾಸ್ತಿ ನಾಲೆಜ್ ಇರುತ್ತೆ ಅವನಿಗೆ. ಅವನನ್ನು ನಾನು ಹೆಂಗೆ ಸ್ಯಾಟಿಸ್ಫೈ ಮಾಡಬೇಕು? ನೀವು ನಂಬಲ್ಲ, ಇಡೀ ದಿನ ನಾನು ಬರೀ ಈ ಟೆಕ್ನಾಲಜಿ ಸ್ಟಡಿ ಮಾಡಿದ್ರಲ್ಲೇ ನಂದು ದಿನ ಕಳೆದು ಹೋಗ್ಬಿಟ್ಟಿರುತ್ತೆ. ಯಾರ ಹತ್ರ ಮಾತಾಡ್ತಿರ್ತೀನಿ, ಏನೋ ಮಾಡ್ತೀನಿ, ಟೈಮ್ ಸಿಕ್ಕಾಗೆಲ್ಲ ಟೆಕ್ನಾಲಜೀಸ್ ನೋಡ್ತಾ ಇರ್ತೀನಿ. ಚಿಕ್ಕ ಚಿಕ್ಕ ಹುಡುಗರು, ನಮ್ಮ ಅಣ್ಣನ ಮಕ್ಕಳು ಇದ್ದಾರೆ, ಅವ್ರು ಎಷ್ಟು ಅಡ್ವಾನ್ಸ್ಡ್ ಇದ್ದಾರೆ ಅಂದರೆ ಅವ್ರು ನನಗೆ ಫೋನ್ ಮಾಡಿ, ಚಾಚಾ ಇದು ಹಿಂಗಲ್ಲ ಹಿಂಗೆ ಆ ಥರ ನೀವು ಇದು ಮಾಡಿದ್ರಲ್ಲ, ಇದನ್ನು ಯು ಕುಡ್ ಹ್ಯಾವ್ ಯೂಸ್ಡ್ ದಿಸ್ CG, ದಿಸ್ ಕೈಂಡ್ ಆಫ್ ಥಿಂಗ್ಸ್ ಆ್ಯಂಡ್ ಯು ಕುಡ್ ಲಿಟಲ್ ಲೋಡ್ ದಿ ಆ್ಯಂಗಲ್ ಅಂತ ಹೇಳ್ತಾರೆ. ಅವ್ನು ಸಾಫ್ಟ್ವೇರ್ ಓದ್ತಾ ಇರೋದು, ಬಟ್ ಅವನಿಗೆ ಈ ಐಡಿಯಾ ಇದೆ. ನೀ ಎಲ್ಲಿ ನೋಡಿದ್ದೆ ಅಂತಂದರೆ ಅವ್ನು ಯಾವುದಾವುದೋ ಇಂಗ್ಲೀಷ್ ಮೂವೀಸ್ಗಳು ರೆಫರೆನ್ಸ್ ಹೇಳ್ತಾನೆ. ಅಂದರೆ ಅವ್ರಿಗೆ ಅಷ್ಟು ತಲೆನಲ್ಲಿ ಕೂತ್ಕೊಂಡ್ಬಿಟ್ಟಿದೆ. ಕಷ್ಟ ಇರೋದು ಇವತ್ತಿನ ಯೂತ್ಸಿಗೆ ನಾವು ಓವರ್ಟೇಕ್ ಮಾಡೋದಿದೆಯಲ್ಲ, ದ್ಯಾಟ್ ಥಿಂಗ್ ಇಸ್ ಚಾಲೆಂಜಿಂಗ್. ಯಾಕಂದರೆ ನಾವು ಈ ಸಿನಿಮಾ ಮಾಡಿ ಇವಾಗ ಇವರು ಕಥೆ, ನಾನು ಹೇಳಿದ್ದು ಯುದ್ಧಕಾಂಡ ಮಾಡೋ ಟೈಮಲ್ಲಿ ನಂಗೆ ಹೇಳಿದರು, ಇವ್ರು ಹೇಳಿದರು ಕಥೆ ಡಿಸ್ಕಸ್ ಮಾಡಿ ಮುಗಿಸೋಷ್ಟ್ರಲ್ಲಿ ಒಂದು ಬಿಲ್ಡಿಂಗೇ ಬಂದ್ಬಿಡ್ತು. ನಾವು ಬಟ್ ಅದೇ ಕಥೆಯಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ. ಅದು ಶೂಟಿಂಗ್ ಆಗಿ ರಿಲೀಸ್ ಆಗೋಷ್ಟರಲ್ಲಿ ಇನ್ನೇನೇನು ಯಾರ್ಯಾರು ಡೆವಲಪ್ಮೆಂಟ್ ಆಗಿರ್ತಾರೋ, ಏನೇನು ಟೆಕ್ನಾಲಜಿ ಬಂದಿರ್ತಾವೆ, ಅವತ್ತು ವಿ ಶುಡ್ ಬಿ ಲಕ್ಕಿ ಎನಫ್. ನಾವು ಅನ್ನೋದಕ್ಕಿಂತ ಮೋಸ್ಟ್ಲಿ ದ ಪ್ರೊಡ್ಯೂಸರ್ ಶುಡ್ ಬಿ ಲಕ್ಕಿ ಎನಫ್. ಇಲ್ಲಿ ಟ್ರಾವೆಲ್ ಮಾಡಿ ಇಲ್ಲಿ ಮಾಡೋಷ್ಟರಲ್ಲಿ ಅವನು ಅಲ್ಲಿ ಹೋಗಿರ್ತಾನೆ. ದ್ಯಾಟ್ ಈಸ್ ದಿ ಮೋಸ್ಟ್ ಚಾಲೆಂಜಿಂಗ್ ಜಾಬ್. ಸರ್ ಸರ್ ಇಲ್ಲಿ ಸರ್, ಯುದ್ಧಕಾಂಡ ಸಿನಿಮಾ ಲೈಕ್ ಆದಮೇಲೆ ಅಂದರೆ ಸಾಕಷ್ಟು ಬದಲಾವಣೆಗಳಾಗಿರುತ್ತೆ ಈಗ. ಸೊ ನಿಮ್ಮ ಮಾರ್ಕೆಟ್ ಡೈನಾಮಿಕ್ಸ್ ಅಂತ ಹೇಳೋದಾದರೆ ಎಷ್ಟರ ಮಟ್ಟಿಗೆ ಬದಲಾಗಿದೆ ಇವಾಗ?
ಸೊ ಇನ್ನು ಮುಂದಿನ ಸಿನಿಮಾಗಳು ಯಾವ ರೀತಿ ಇರಬೇಕು ಆ ಒಂದು ಮಾರ್ಕೆಟ್ನ ಸ್ಟೆಬಿಲೈಸ್ಡ್ ಆಗಿ ಇಟ್ಕೊಳ್ಳೋದಕ್ಕೆ ನಿಮ್ಮ ಮಾರ್ಕೆಟ್ನ ಅಂತ? ಮಾರ್ಕೆಟ್ ರಿಕವರಿ ಖಂಡಿತ ಆಗಿದೆ ಆ್ಯಸ್ ಐ ಸಿ. ಇವಾಗ ನಾನು ಮುಂಚೆ ಹಿಂಗೆ ಹೋಗಿ ಎಲ್ಲೋ ಒಂದು ಫಂಕ್ಷನಲ್ಲಿ ಅಟೆಂಡ್ ಮಾಡೋದಕ್ಕೂ ಎಲ್ಲೋ ಒಂದು ಕಡೆ ರೋಡಲ್ಲಿ ಹಿಂಗೆ ಹೋಗ್ಬೇಕಾದ್ರೆ ಯಾರೋ ಸಿಕ್ಕಿದಾಗ ನಮಗೆ ಆಡಿಯನ್ಸ್ ಮಾತಾಡಬೇಕಾದ್ರೆ ನಮ್ಮನ್ನು ನೋಡೋಂಥ ಸೆನ್ಸಿಬಿಲಿಟೀಸ್ ಅವರಲ್ಲಿ ಚೇಂಜಸ್ ನನಗೆ ಗೊತ್ತಾಗುತ್ತೆ. ಈಗ ಈ ಹಿಂದೆ ಎಲ್ಲೂ ಅಂದರೆ ನನ್ನ ಇಷ್ಟಪಡೋದು ಕಡಿಮೆ ಆಗಿತ್ತು ಅನ್ನೋದಲ್ಲ, ನಾನು ಅದೇ ಹೇಳಿದ್ನಲ್ಲ, ಟ್ರೆಂಡ್ ಎಷ್ಟು ಮಟ್ಟಿಗೆ ಅಪ್ಡೇಟ್ ಆಗಿದೆ ಅಂದರೆ ನಾನು ಮಾಡೋ ಸಿನಿಮಾ ಅವ್ರಿಗೆ ಓಕೆ ಒಂದು ಸ್ವಲ್ಪ ಇವನು ಮೋಸ್ಟ್ಲಿ ಆ ಟ್ರೆಂಡಿಗೆ ಇಲ್ವೇನೋ. ಅವ್ರು ಮಾತಲ್ಲಿ ನಾನು ಮಾತಾಡ್ಬೇಕಾದ್ರೆ ಸರ್ ನಿಮ್ಮದು ಆ್ಯಕ್ಟಿಂಗ್ ತುಂಬ ಚೆನ್ನಾಗಿತ್ತು ಸರ್, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರಿ ಸರ್, ಸರ್ ತುಂಬ ಚೆನ್ನಾಗಿ ಕಾಣಿಸ್ತೀರಾ ಸರ್, ಹ್ಯಾಂಡ್ಸಮ್ ಆಗಿದ್ದೀರಾ ಸರ್, ಈ ಮಾತುಗಳಿಗೂ ಸರ್ ನೀವು ಇವಾಗ ಕಥೆ ಆಯ್ಕೆ ಮಾಡಿದ್ರಲ್ಲ ಸರ್ ಅದು ತುಂಬ ಚೆನ್ನಾಗಿತ್ತು, ಈ ಕ್ಯಾರೆಕ್ಟರ್ ಮಾಡಿದ್ರಲ್ಲ ಸರ್ ಇದು ತುಂಬ ಚೆನ್ನಾಗಿತ್ತು ಸರ್, ನೀವು ವಿಷಯ ಎತ್ಕೊಂಡ್ರಲ್ಲ ಸರ್, ಅಂದರೆ ಸೆನ್ಸಿಬಿಲಿಟೀಸ್ ಇಟ್ಕೊಂಡು ಮಾತಾಡ್ತಿದ್ದಾರಲ್ಲ, ಆ ನಂಬಿಕೆ ಇವತ್ತಿನ ಟ್ರೆಂಡಿಗೆ ಒಂದು ನನ್ನ ಪ್ರಕಾರ ಒಂದು ಮಾರ್ಕೆಟ್ ರಿಕವರಿ ಅಂತ ಅಂದ್ಕೊಳ್ತೀನಿ. ದೇ ಹ್ಯಾವ್ ಎ ಕಾನ್ಫಿಡೆನ್ಸ್, ಓಕೆ ಇವನು ವಿಷಯಗಳನ್ನ ಹೇಳ್ತಾನೆ, ಇವತ್ತು ಇವನು ಸಿನಿಮಾಗಳಲ್ಲಿ ಒಂದು ಅರ್ಥಗಳಿರುತ್ತೆ, ಸುಮ್ಮನೆ ಏನೋ ಒಂದು ಕಾಟಾಚಾರಕ್ಕೆ ಒಂದು ಸಿನಿಮಾ ಸಿಕ್ತು ಮಾಡ್ತಾ ಇಲ್ಲ ಇವನು. ಸಿನಿಮಾ ಕಮರ್ಷಿಯಲಿ ಸಕ್ಸಸ್ಸು ಫೇಲಿಯರ್ ಬೇರೆ, ಅದು ಆಡಿಯನ್ಸ್ ಇವತ್ತು ಗಮನಿಸಲ್ಲ. ಬಟ್ ಏನು ಸೆನ್ಸಿಬಿಲಿಟಿ ಇಟ್ಕೊಂಡು ಇವನು ಮಾಡ್ತಾ ಇದ್ದಾನೆ, ಇವನ ಆಲೋಚನೆ ಓಕೆ ದೊಡ್ಡ ಮಟ್ಟಕ್ಕಿದೆ ಅನ್ನೋ ಒಂದು ನಂಬಿಕೆ ಹುಟ್ಟಿದೆಯಲ್ಲ, ದಟ್ ಈಸ್ ಮಾರ್ಕೆಟ್ ರಿಕವರಿ. ಈಗ ನಾನು ನೆಕ್ಸ್ಟ್ ಮಾಡೋಂಥ ಸಿನಿಮಾನಲ್ಲಿ ಆ ಕಥೆನಲ್ಲಿ ಆ ಒಂದು ಗಾಢತೆ, ಅದರಲ್ಲಿ ಇರ್ತಕ್ಕಂಥ ಒಂದು ಮೆಚ್ಯೂರಿಟಿ, ಪ್ರೌಢತೆ ಇದ್ದಾಗ ಇಲ್ಲೇನು ನಾನು ರಿಕವರಿ ಮಾಡಿದ್ದಿಲ್ಲ ಅದು 100% ಮಲ್ಟಿಪ್ಲೈ ಆಗುತ್ತೆ ಅನ್ನೋದು ಒಂದು ಕಾನ್ಫಿಡೆನ್ಸ್ ಇದೆ.